ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 1 ನವೆಂಬರ್ 2025. ಮುರಳಿ ಮಹಾವಾಕ್ಯಗಳು. मीठे बच्चे, तुम इस रूहानी यूनिवर्सिटी के स्टूडेंट हो. तुम्हारा काम है सारी यूनिवर्स को बाबा का मैसेज देना. ಮಧುರ ಮಕ್ಕಳೇ, ತಾವು ಈ ಆತ್ಮೀಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿದ್ದೀರಿ. ತಮ್ಮ ಕರ್ತವ್ಯ ಆಗಿದೆ ಇಡೀ ವಿಶ್ವಕ್ಕೆ ಅರ್ಥಾತ್ ಸರ್ವ ಆತ್ಮರಿಗೆ ಈಶ್ವರಿ ಸಂದೇಶವನ್ನು ನೀಡೋದು. ಇದು ಈಶ್ವರೀಯ ವಿಶ್ವವಿದ್ಯಾಲಯ. ಈ ವಿದ್ಯಾಲಯದ ವಿದ್ಯೆ ವಿಶ್ವದ ಸರ್ವ ಆತ್ಮರಿಗಾಗಿದೆ. ಯಾಕೆಂದರೆ ಈ ವಿದ್ಯೆ ಬ್ರಹ್ಮಕುಮಾರಿಯರ ವಿದ್ಯೆ ಅಲ್ಲ, ಇದು ಬ್ರಹ್ಮಕುಮಾರಿಯರ ಕಾಲೇಜ್ ಅಲ್ಲ, ಇದು ಈಶ್ವರನ ಕಾಲೇಜ್ ಇದೆ. ಇದು ವಿಶ್ವದ ಸರ್ವ ಆತ್ಮರಿಗಾಗಿ ಇದೆ. ಆದರೆ ಇಲ್ಲಿ ಓದುವವರೆಲ್ಲರೂ ಕುಮಾರಿಯರಾಗ್ತಾರೆ. ಆದರೆ ಇದು ಬ್ರಹ್ಮಕುಮಾರಿಯರ ಕಾಲೇಜ್ ಅಲ್ಲ. ಯಾಕೆ ಅಂದರೆ ಬ್ರಹ್ಮಕುಮಾರಿಯರ ಕಾಲೇಜ್ ಒಂದು ಸೀಮಿತ, ಒಂದು ಲಿಮಿಟೆಡಲ್ಲಿ ಬರ್ತದೆ. ಇದು ಯೂನಿವರ್ಸಿಗಾಗಿದೆ ಅಂತಂದರೆ ಇದರಲ್ಲಿ ಸರ್ವ ಆತ್ಮರು ಓದುವಂತಹ ವಿಶ್ವವಿದ್ಯಾಲಯ. ವಿಶ್ವದಿಂದ ಪರೆ ಮಾಡಿ ನಮ್ಮನ್ನು ನಮ್ಮ ಮೂಲ ಸ್ಥಿತಿಗೆ ಕರ್ಕೊಂಡು ಹೋಗುವಂತಹ ಸತ್ಯ ನಾಲೆಜ್ ಪರಮಾತ್ಮ ಇಲ್ಲಿ ಕೊಡ್ತಾರೆ. ಅದಕ್ಕಾಗಿ ಈ ನಾಲೆಜ್ ಯಾವ ಮನುಷ್ಯನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮನುಷ್ಯರು ನಮ್ಮನ್ನು ಜೀವನ್ಮುಕ್ತಿ ಹಾಗೂ ಮುಕ್ತಿಯ ಆಸ್ತಿಯನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನು ಪಾರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಈಶ್ವರ ಮಾತ್ರ ನಮ್ಮನ್ನೆಲ್ಲದರಿಂದ ಪಾರ್ ಮಾಡ್ತಾರೆ, ಸರ್ವ ಆತ್ಮರನ್ನು. ಅದಕ್ಕಾಗಿ ವಿಶ್ವದ ಸರ್ವ ಆತ್ಮರಿಗೆ ಈ ಸಂದೇಶ ಮುಟ್ಟಿಸ್ಬೇಕು, ಈಶ್ವರನ ಸಂದೇಶ. ಇದೇ ನಿಮ್ಮ ಮುಖ್ಯ ಕರ್ತವ್ಯ ಆಗಿದೆ ಅಂತಾರೆ ಬಾಬಾ. ಪ್ರಶ್ನೆ: ಅಭಿ ತುಮ್ ಬಚ್ಚೆ ಕೌನ್ ಸಾ ಢಿಂಡೋರಾ ಪೀಟ್ತೆ और कौन सी बात समझाते हो. ಈಗ ತಾವು ಮಕ್ಕಳು ಯಾವ ಒಂದು ಢಂಗುರ ಸಾರ್ತೀರಿ ಮತ್ತು ಯಾವ ಮಾತನ್ನು ಎಲ್ಲರಿಗೂ ತಿಳಿಸಿಕೊಡ್ತೀರಿ. ಬಾಬಾ ಹೇಳ್ತಾರೆ ಉತ್ತರದಲ್ಲಿ, ತುಮ್ ढिंडोरा पीटते हो कि ये नई दैवी राजधानी फिर से स्थापन हो रही है. ನೀವು ಢಂಗುರ ಸಾರ್ತೀರಿ, ಹೊಸ ಸತ್ಯುಗಿ ರಾಜಧಾನಿ ಈ ಜಗತ್ತಿನಲ್ಲಿ ಮತ್ತೆ ಸ್ಥಾಪನೆಯಾಗುತ್ತಿದೆ. अनेक धर्मों का अब विनाश होना है. तुम सबको समझाते हो कि सब बेफिक्र रहो. यह इंटरनेशनल रोला है, लड़ाई जरूर लगनी है. इसके बाद दैवी राजधानी आएगी. ಅಂಡರ್ಲೈನ್. ಬಹಳ ಸುಂದರವಾದ, ಬಹಳ ಗುಹ್ಯವಾದ ಪ್ರಶ್ನೆಗೆ ಉತ್ತರ ಇದೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಎಲ್ಲರಿಗೂ ಢಂಗುರ ಸಾರಿಸ್ರಿ. ಏನಂತ? ದೈವಿ ರಾಜಧಾನಿ, ದೇವತಾ ರಾಜಧಾನಿ ಪುನಃ ಇಲ್ಲಿ ಸ್ಥಾಪನೆಯಾಗುತ್ತಿದೆ ಅಂತ. ಅನೇಕ ಧರ್ಮಗಳ ವಿನಾಶ ಆಗುವುದಿದೆ ಅನ್ನೋದು ಕೂಡ ಅವ್ರಿಗೆ ಹೇಳ್ರಿ. ಮೊದಲು ತಿಳ್ಕೊಳ್ಳೋಣ, ಒಂದು ಮಾತಿದೆ. ಯಾರು ಇನ್ನೂ ತಮಗೆ ತಾವು ಕುಮಾರ ಸ್ವರೂಪದಲ್ಲಿ ಸ್ಥಿತಿದ್ದಾರೆ, ಅರ್ಥಾತ್ ತಮ್ಮನ್ನು ನಿರಾಕಾರಿ ಮೂಲ ಸಂಪೂರ್ಣ ಸ್ಥಿತಿಯ ಕಡೆಗೆ ತಮ್ಮನ್ನು ಅನುಭವ ಮಾಡ್ತಾ ಇಲ್ಲ. ಭಲೇ ನಾಲೆಜ್ ಇರ್ಬೋದು, ಆದರೆ ಸ್ಥೂಲ ರೂಪದಲ್ಲಿ ಸ್ಥೂಲ ಸೇವೆಯಲ್ಲೇ ಇಂಟ್ರೆಸ್ಟ್ ಇದೆ. ಸೂಕ್ಷ್ಮ ಪುರುಷಾರ್ಥದಿಂದ ಅವರಿನ್ನೂ ದೂರಿದ್ದಾರೆ. ಅವರಿಗಾಗಿ ವಾಚಾ ಸೇವಾದ ಮೂಲಕ ಭಗವಂತ ಬಂದಿದ್ದಾರೆ ಈ ಜಗತ್ತಿನಲ್ಲಿ ಅನ್ನುವಂತಹ ಸಂದೇಶವನ್ನು ಕೊಡ್ತಾರೆ. ಇದು ಈ ಒಂದು ಮಹಾವಾಕ್ಯದ ಒಂದು ಮೋಟ ಸ್ಥೂಲ ರೂಪದ ಅರ್ಥ ಆಗಿದೆ. ಸೂಕ್ಷ್ಮ ರೂಪದ ಅರ್ಥ ಆಗಿದೆ ಕಿ ನೀವು ಢಂಗುರ ಸಾರಿಸ್ರಿ, ಈ ಜಗತ್ತಿನಲ್ಲಿ ಮತ್ತೆ ಸತ್ಯುಗಿ ರಾಜಧಾನಿ, ಹೊಸ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಹಳೆಯ ಎಲ್ಲ ಧರ್ಮಗಳ ವಿನಾಶ ಆಗೋದಿದೆ. ಇದರ ಅರ್ಥ ಕಿ ಬಾಬಾ ಹೇಳ್ತಾರೆ ಸಂಕಲ್ಪದಿಂದ ಸೃಷ್ಟಿ, ಅರ್ಥಾತ್ ಸೃಷ್ಟಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಇಲ್ಲಿ ಸಂಕಲ್ಪದೊಳಗೆ, ಅರ್ಥಾತ್ ಮೈಂಡ್ ಒಳಗೆ ಸೃಷ್ಟಿ ಇದೆ. ಮೈಂಡ್ ಒಳಗೆ ಮನಸ್ಸಿನಲ್ಲಿ ಅನಂತ ವಿಚಾರಗಳಿದಾವೆ. ವ್ಯರ್ಥ ವಿಚಾರ, ದೇವಾನದ ವಿಚಾರಗಳು, ನಕಾರಾತ್ಮಕ ವಿಚಾರ ಮತ್ತು ಮೂಲ ಆತ್ಮನ ಮೂಲ ಶುದ್ಧ ವಿಚಾರಗಳು. ಆದರೆ ಈಗ ಈ ಎಲ್ಲ ವಿಚಾರಗಳನ್ನು, ಯಾವುದು ಸತ್ಯುಗಿ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ, ಅನೇಕ ಧರ್ಮದ ವಿನಾಶ ಆಗ್ತಾ ಇದೆ, ಈ ಎಲ್ಲ ವಿಚಾರ ತಿಳಿಸ್ಬೇಕಾಗಿದೆ. ಒಳಗಡೆ ಇರುವಂತಹ, ಮನಸ್ಸಿನ ಒಳಗಡೆ ಇರುವಂತಹ ಅನಂತ ಲಕ್ಷಾನುಗಟ್ಟಲೆ ಕೋಟ್ಯಾಂತರ ವಿಚಾರಗಳಿವೆಯಲ್ಲ,
ಆ ಎಲ್ಲ ವಿಚಾರಗಳಿಗೆ ಈ ಮೆಸೇಜ್ ಕೊಡಬೇಕು, ಈ ಢಂಗ್ರ ಸಾರಿಸಬೇಕಾಗಿದೆ ಈ ಜಗತ್ತಿನಲ್ಲಿ. ಈ ಜಗತ್ತು ಅರ್ಥಾತ್ ಜಗತ್ತೇ ಸ್ಟಾರ್ಟ್ ಆಗೋದು ಸಂಕಲ್ಪದಿಂದ, ಆಮೇಲೆ ಮೈಂಡಿಂದ. ಈ ಮನಸ್ಸಿನ ಜಗತ್ತಿಗೆ ತಿಳಿಸಿಕೊಡ್ಬೇಕಾಗಿದೆ. ಈ ಜಗತ್ತಿನಲ್ಲಿ ಮತ್ತೆ ಸತ್ಯುಗಿ ರಾಜಧಾನಿಯ ಸ್ಥಾಪನೆ ಆಗುತ್ತಿದೆ. ಯಾಕಂದರೆ ಇಲ್ಲಿಂದನೇ ತಯಾರಾಗಿ ಈ ಬ್ಲೂ ಪ್ರಿಂಟ್ ಮ್ಯಾನಿಫೆಸ್ಟ್ ಆಗಿ ಜಗತ್ತು ನನಗೆ ಎದುರುಗಡೆ ಕಾಣಿಸ್ತದೆ. ಬಟ್ ಜಗತ್ತು ಜಗತ್ತಲ್ಲ, ಜಗತ್ತು ಕೂಡ ಅಣು ಪರಮಾಣುಗಳಿಂದ ಆಗಿದೆ ಅಂತ ನಮಗೆ ವಿಜ್ಞಾನದ ಮೂಲಕ ಗೊತ್ತಿದೆ. ಬಸ್ ಇದು ಒಂದಿನ ತನ್ನ ರೂಪ ಬದಲಾವಣೆ ಆಗ್ತದೆ. ಹಾಗಾದರೆ ಈ ಜಗತ್ತು ಸ್ಥಾಪನೆ ಆಗೋದು ಮನಸ್ಸಿನಲ್ಲಿ, ಮನಸ್ಸಿನಲ್ಲೇ ಇರುವ ಅನೇಕ ವಿಚಾರಗಳಿಗೆ ತಿಳಿಸ್ಬೇಕಾಗಿದೆ. ಯಾಕಂದರೆ ಇಲ್ಲಿವರೆಗೂ ಈ ಮನಸ್ಸು ಅಲ್ದಾಡ್ತಾನೆ ಇದೆ ಹಳೆಯ ಜಗತ್ತಿನೊಳಗೆ. ಹಳೆಯ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಹಳೆಯ ಜಗತ್ತಿನಲ್ಲಿ ಯಾವುದೇ ಇಚ್ಛೆಗಳಿಡಬೇಡ ಅಂತ ಹೇಳಿದ್ರು ಕೂಡ ನಮ್ಮ ಭರವಸೆ, ಈ ಮನಸ್ಸಿನ ಒಂದು ಚಿಂತೆ, ಈ ಮನಸ್ಸಿನ ಒಂದು ಆಶೆ ಆಕಾಂಕ್ಷೆ ಇದೆ ಹಳೆಯ ಜಗತ್ತಿನಲ್ಲಿದೆ. ಅದಕ್ಕೆ ಈ ಮನಸ್ಸಿನ ವಿಚಾರಗಳಿಗೆ ತಿಳಿಸ್ಬೇಕಾಗಿದೆ. ಹೊಸ ಸತ್ಯುಗಿ ರಾಜಧಾನಿ ಸ್ಥಾಪನೆಯಾಗ್ತಾ ಇದೆ ಇಲ್ಲಿ. ಅರ್ಥಾತ್ ಈ ಹಳೆಯ ಮೈಂಡ್ಸೆಟ್ಟನ್ನು ಬದಲಾಯಿಸುವಂಥ ಮೆಸೇಜ್ ಕೊಡಬೇಕಾಗಿದೆ. ಮತ್ತು ಅನೇಕ ಧರ್ಮ ಹೊರಗಡೆ ಇಲ್ಲ, ಅದು ನಮ್ಮ ಮೈಂಡ್ ಒಳಗಿದೆ. ಇದು ಹೀಗೆ, ಇದು ಹೀಗೆ, ಇದು ಇವ್ರ ಧರ್ಮ, ಇದು ನಮ್ಮ ಧರ್ಮ ಅಂತ. ಅದಕ್ಕಾಗಿ ಯಾವಾಗ ನಾವು ಆತ್ಮ ಬೀಜ ರೂಪ ಸ್ಥಿತಿಯಲ್ಲಿ ಸ್ಥಿತಾಗಿ ಎಲ್ಲರೊಳಗಿರುವ ಆತ್ಮ ಸತ್ಯವನ್ನು ನೋಡ್ತೀವಿ, ಆಗ ಧರ್ಮ ಒಂದೇ ಆಗ್ತದ. ಶಾಂತಿಯ ಧರ್ಮ, ಪವಿತ್ರತೆಯ ಧರ್ಮ. ಬಾಕಿ ದೇಹದ ಧರ್ಮ ಏನಿದಾವ, ನಾ ಹಿಂದೂ ಇದ್ದೀನಿ, ಮುಸ್ಲಿಂ ಇದ್ದೀನಿ, ಯಾವಾಗ ನಾ ಮನುಷ್ಯ ಅನ್ಕೋತೀನಿ ಅಂತಂದ್ರೆ ನಾನು ಧರ್ಮದ ಕಟ್ಟಡೆಯೊಳಗೂ ಕೂಡ ಬರ್ತೀನಿ. ಹೀಗಾಗಿ ಬಾಬಾ ಹೇಳ್ತಾರೆ, ಅನೇಕ ಧರ್ಮದ ಅಂತ ಆಗ್ತದ ನನ್ನ ಬೀಜ ರೂಪ ಸೂಕ್ಷ್ಮ ಸ್ಥಿತಿಯಲ್ಲಿ ಸ್ಥಿತ ಆಗೋದ್ರಿಂದ. ತುಮ್ ಸಬ್ಕೋ ಸಮझाते हो, ನೀವೆಲ್ಲರಿಗೂ ಹೇಳ್ತೀರಿ ನಿಶ್ಚಿಂತವಾಗಿರಿ. ಯಾಕಂದರೆ ಅಂತಾರಾಷ್ಟ್ರೀಯ ಇಲ್ಲಿ ಮಹಾಯುದ್ಧ ನಡೆಯೋದಿದೆ. ಈ ಯುದ್ಧ ನಡಿಲೇಬೇಕು. ಇದರ ನಂತರವೇ ದೈವಿ ರಾಜಧಾನಿಯ ಸ್ಥಾಪನೆ ಆಗ್ತದೆ. ಯುದ್ಧ ನಡೆಯೋದು ಹೊರಗಡೆ ಅಲ್ಲ, ಯುದ್ಧ ಒಳಗಡೆ ಮನಸ್ಸಿನಲ್ಲಿ ನಡೀತದೆ. ಮನಸ್ಸಿನ ಯುದ್ಧವೇ ಇದ್ರ ಬ್ಲೂ ಪ್ರಿಂಟ್, ಇದರ ಈ ವಿಚಾರಗಳು ಮ್ಯಾನಿಫೆಸ್ಟ್ ಆಗಿ ಜಗತ್ತಿನಲ್ಲಿ ಯುದ್ಧದ ರೂಪದಲ್ಲಿ ಕಾಣ್ತದಷ್ಟೇ. ಯುದ್ಧ ಆ್ಯಕ್ಚುಲಿ ನಡೀತಾ ಇರೋದು, ಯುದ್ಧದ ಒಂದು ಘಟನೆ ಘಟಿಸ್ತಾ ಇರೋದು ಮನಸ್ಸಿನಲ್ಲಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇದು ವೈಶ್ವಿಕ ಯುದ್ಧ. ಈ ಯುದ್ಧ ಅವಶ್ಯ ನಡೀತದೆ. ಯುದ್ಧ ನಡೀತದ ಮನಸ್ಸಿನಲ್ಲಿ ಸ್ಕ್ರಿಪ್ಟೆಡ್ ಇದೆ. ಈ ಯುದ್ಧ ನನ್ನಿಂದ ನಿರ್ಮಾಣ ಆಗ್ತಾ ಇಲ್ಲ, ಅಥವಾ ಯಾರೋ ಕುತ್ಕೊಂಡು ಯುದ್ಧ ಮಾಡ್ತಾ ಇಲ್ಲ. ಸ್ಕ್ರಿಪ್ಟೆಡ್ ಮೈಂಡಲ್ಲಿ ಯುದ್ಧ ನಡೀತದೆ. ಅದು ಡ್ರಾಮಾ ಅನುಸಾರ ಪೂರ್ವ ನಿರ್ಧಾರಿತಿದೆ. ಆದರೆ ನಾನು ಆತ್ಮ ಈ ಮನಸ್ಸಿನಿಂದಲೂ ಪರೆ ಇರೋದ್ರಿಂದ ನಾನು ಆತ್ಮ ನನ್ನ ಮನಸ್ಸಿನಲ್ಲಿ ನಡೆಯುವ ಯುದ್ಧವನ್ನು ನಾನು ಸಾಕ್ಷಿಯಾಗಿ ನೋಡ್ತೀನಿ, ಬ್ರಹ್ಮ ಬಾಬಾರವರ ಹಾಗೆ. ಆಗ ಬಾಬಾ ಹೇಳ್ತಾರೆ, ಈ ಯುದ್ಧದ ಕಡೆಗೆ ನಾನು ಗಮನ ಕೊಡೋದಿಲ್ಲ. ಯುದ್ಧ ನಡೀತದೆ, ಯುದ್ಧ ಸ್ಕ್ರಿಪ್ಟೆಡ್ ಇದೆ. ನಾನು ನನ್ನ ಸತ್ಯದ ಕಡೆಗೆ ಏಕಾಗ್ರ ಆಗ್ತೀನಿ, ಆತ್ಮ ದಿವ್ಯ ಸ್ವರೂಪದ ಕಡೆಗೆ. ಆಗ ಬಾಬಾ ಹೇಳ್ತಾರೆ, ಇದೇ ಮೈಂಡ್ ಒಳಗೆ ದೈವಿ ರಾಜಧಾನಿಯ ಸ್ಥಾಪನೆ ಆಗ್ತದೆ. ಅಲ್ಲಿನ ಆತ್ಮ ರಾಜ, ಮನಬುದ್ಧಿ ಸಂಸ್ಕಾರ ಮಂತ್ರಿಮಂಡಲ, ಸುಂದರ ವಿಶ್ವ ಇದೇ ಮನಸ್ಸಿನಲ್ಲಿ, ಸುಂದರ ಸಂಬಂಧಗಳು ಇದೇ ಮನಸ್ಸಿನಲ್ಲಿ ಸ್ಥಾಪನೆ ಆಗ್ತದೆ. ಇದೇ ಮ್ಯಾನಿಫೆಸ್ಟ್ ಆಗಿ ನಂತರ ಸತ್ಯುಗದ ರೂಪದಲ್ಲಿ ಹೊರಗಡೆ ಕಾಣ್ತದ. ರಾಜಧಾನಿ ಸ್ಥಾಪನೆ ಆಗೋದು ಇದೇ ಮನಸ್ಸಿನಲ್ಲಿ, ಯುದ್ಧ ನಡೆಯೋದು, ಯುದ್ಧ ಸಮಾಪ್ತಿಯಾಗೋದು ಇದೇ ಮನಸ್ಸಿನಲ್ಲಿ. ಇದು ಅತ್ಯಂತ ಸೂಕ್ಷ್ಮ ಪುರುಷಾರ್ಥ ಇದೆ. ಇಲ್ಲಿ ಯಾವಾಗ ಯುದ್ಧ ಸಮಾಪ್ತ ಆಗ್ತದೋ ಆಗ ಹೊರಗಡೆನೂ ಕೂಡ ಶಾಂತಿ, ಬಾಹ್ಯ ಜಗತ್ತಿನಲ್ಲೂ ಕೂಡ ಪವಿತ್ರತೆ, ಸುಮಧುರ ಸಂಬಂಧ ಇವೆಲ್ಲ ಕಾಣಲಿಕ್ಕೆ ಶುರುವಾಗ್ತದೆ. ಈ ರೀತಿಯಾಗಿ ತಮ್ಮ ಮನಸ್ಸಿನ ಅನೇಕ ವಿಚಾರಗಳಿಗೆ ಸಂದೇಶ ಕೊಡಬೇಕಾಗಿದೆ. ನಾನು ಆತ್ಮ ಇದ್ದೀನಿ, ನಾನು ಪರಂಧಾಮ್ ನಿವಾಸಿ ಇದ್ದೀನಿ, ನಾನು ಸತ್ಯುಗಿ ನಿವಾಸಿ ಇದ್ದೀನಿ. ಅರ್ಥಾತ್ ಸತ್ಯುಗದ ಸುಂದರ ಏನು ಜೀವನ ಇದೆ ಅದು ಇಲ್ಲೇ ಒಳಗಡೆನೇ ಇದೆ. ಅದನ್ನ ಎಷ್ಟು ನೆನಪು ಮಾಡ್ಕೊಳ್ತೀವಿ, ಎಷ್ಟು ಮನಸ್ಸಿಗೆ ನೆನಪುಕೊಡಿಸ್ತೀವಿ, ಮನಸ್ಸಿನಲ್ಲಿ ಅಂಥ ಸುಂದರ ಸ್ವರ್ಗದ ಸ್ಥಾಪನೆ ಆಗ್ತದೆ. ಮುರಳಿಯ ಸಾರ, अपनी स्थिति ऐसी अचल अडोल निर्भय बनानी है जो अंतिम विनाश के सीन को देख सके. मेहनत करनी है देही अभिमानी बनने की. ಪರಿಶ್ರಮ ಪಡಬೇಕಾಗಿದೆ ಆತ್ಮ ಅಭಿಮಾನಿ ಆಗುವ. ಯಾಕಂದರೆ ಯಾವುದು ಮಿಥ್ಯಾ ಇದೆ, ಯಾವುದು ಟೆಂಪ್ರರಿ ಇದೆ, ಯಾವುದು ಅಂತಾಗೋದಿದೆ, ಅದು ನಾನಿದ್ದೀನಿ ಅಂತ ತಿಳ್ಕೊಳ್ಳೋದು. ಅಂದರೆ ಮನುಷ್ಯ ಇದ್ದೀನಿ, ನಾ ಸ್ತ್ರೀ ಇದ್ದೀನಿ, ಪುರುಷ ಇದ್ದೀನಿ, ಅಥವಾ ನಾ ಅಕ್ಕೋರಿದ್ದೀನಿ, ಆ ಹೆಸರು, ನನಗಿರುವ ಪದವಿ,
ಇವೆಲ್ಲ ಟೆಂಪ್ರರಿ, ಇದ್ರದ್ದು ಅಂತ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಿರಂತರ ನಿನಗೆ ನೀನು ಆತ್ಮ ಆಗಿರುವ ಸತ್ಯದ ಅನುಭವ ಮಾಡು. ಎರಡನೇದು ಸ್ಥಿತಿ ಈ ರೀತಿ ಮಾಡ್ಕೋಬೇಕಾಗಿದೆ, ಅಂತಿಮ ಹಲ್ಚಲ್ನ ಸೀನೊಳಗೂ ಕೂಡ ನಿನಗೆ ನೀನು ನಿರ್ಭಯ, ನಿನಗೆ ನೀನು ಅಚ್ಚಲಾಗಿರುವಂಥದ್ದು. ಯಾವಾಗ ಸಾಧ್ಯ? ಯುದ್ಧ ಎಲ್ಲಿ ನಡೀತಾ ಇದೆ? ಮನಸ್ಸಿನಲ್ಲಿ. ಯುದ್ಧ ಹೊರಗಡೆ ಇಲ್ಲ, ಎಲ್ಲೂ ಹೊರಗಡೆ ನಡೆದ ಹಾಗೆ ಕಾಣ್ತಾ ಇದೆ, ಯಾಕಂದ್ರೆ ಒಳಗಡೆ ಯುದ್ಧ ಇದೆ. ಬಾಬಾ ಹೇಳ್ತಾರೆ, ಈ ಅಂತಿಮ ವಿನಾಶದ ಅಂತಿಮ ಸೀನ್ಗಳೇನದಾವ ಇದು ನೋಡಬೇಕು ಅಂತಂದ್ರೆ ಸ್ಥಿತಿ ಹೇಗೆ ಮಾಡ್ಕೋಬೇಕಾಗಿದೆ? ಅಚಲ್ ಅಡೋಲ್ ಸ್ಥಿತಿ ಯಾವಾಗ ಆಗಕ್ಕೆ ಸಾಧ್ಯ? ಯುದ್ಧ ನಡೀತಾ ಇದೆ ಡ್ರಾಮಾದೊಳಗ, ಮೈಂಡ್ ಒಳಗ. ನಾನಿದ್ದೀನಿ ಡ್ರಾಮಾದಿಂದ ಪರೆ, ಮನಸ್ಸಿನಿಂದ ಪರೆ ಆತ್ಮ. ಯಾವಾಗ ನಾ ಮನಸ್ಸಿನೊಳಗಿರ್ತೀನಿ, ಮನಸ್ಸೇ ನಾ ಅಂತ ತಿಳ್ಕೊತೀನಿ, ಯಾವಾಗ ಈ ಡ್ರಾಮಾ ರಿಯಲ್ ಅಂತ ತಿಳ್ಕೊತೀನಿ, ಯುದ್ಧ ನನ್ನ ಮುಂದುಗಡೆಗೆ ನಡೀದಿದೆ ಅಂತ ಅನಿಸ್ತದೆ. ಮನಸ್ಸಿನಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ನಾ ಆತ್ಮ ಮನಸ್ಸಿನಿಂದಲೂ ಪರೆ ಇದ್ದೀನಿ. ಯಾವಾಗ ನಾನು ಮೂಲ ನಿರಾಕಾರ ಬಿಂದು ರೂಪದಲ್ಲಿ ಸ್ಥಿತ ಆಗ್ತೀನಿ, ಅಥವಾ ಬಾಬಾರ ಜೊತೆ ಕಂಬೈನ್ಡ್ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀನಿ, ಬಾಬಾನ ದೃಷ್ಟಿ ನನ್ನ ದೃಷ್ಟಿ ಆಗ್ತದೆ. ಅವಾಗ ಯುದ್ಧ ಡ್ರಾಮಾದೊಳಗೆ ನಡೀತಾ ಇದೆ ಅನ್ನಿಸ್ತದೆ. ಆ್ಯಕ್ಚುಲಿ ಡ್ರಾಮಾ ಇರೋದೇ ಮೈಂಡ್ ಒಳಗ. ಅಂದಮೇಲೆ ನಾ ಮನಸ್ಸಿನಿಂದ ಪರೆ ಆದಾಗ ಈ ಯುದ್ಧ ನನಗಾಗಿ ಒಂದು ದೃಶ್ಯದ ರೂಪದಲ್ಲಿ ಕಾಣಲಿಕ್ಕೆ ಶುರುವಾಗ್ತದೆ. ಆಗ ನನಗೆ ಗೊತ್ತಾಗ್ತದ, ಯಾಕಂದರೆ ನಾ ಬಿಂದು ಮೂಲ ಸ್ಥಿತಿಯಲ್ಲಿ ಇರೋದ್ರಿಂದ ನಾನು ಸ್ವಯಂ ಅಚ್ಚಲ್ಲಿದ್ದೀನಿ, ಆತ್ಮ ಅಚ್ಚಲ್ಲಿದ್ದೀನಿ, ಮನಸ್ಸು ಹಲ್ಚಲ್ಲಿದೆ. ನಾ ಆತ್ಮ ಅಚ್ಚಲ್ಲಿದ್ದೀನಿ, ಈ ಶರೀರ ಹಲ್ಚಲ್ಲಿದೆ, ಡ್ರಾಮಾದಲ್ಲಿ ಹಲ್ಚಲ್ಲಿದೆ. ನಾ ಡ್ರಾಮಾ ಅಲ್ಲ, ನಾ ಮನಸ್ಸು ಅಲ್ಲ, ನಾನು ಶರೀರನೂ ಅಲ್ಲ. ನಾನು ಅಚ್ಚಲ್ ನಿರ್ಭಯ ಆತ್ಮ ಇದ್ದೀನಿ. ಈ ಸತ್ಯ ಗೊತ್ತಾದ ಮೇಲೆ, ಈ ಸತ್ಯದ ಅನುಭವ ಮಾಡಿದ ಮೇಲೆ ಡ್ರಾಮಾದಲ್ಲಿ ನಡೆಯುವಂಥ, ಸಿನಿಮಾದಲ್ಲಿ ನಡೆಯುವಂಥ ಸೀನ್ಗಳನ್ನು ನೋಡಿ ನನಗೆ ಭಯ ಅನಿಸೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸ್ಥಿತಿ ಈ ಥರ ಮಾಡ್ಕೊಳ್ರಿ, ಅಚಲ್ ಅಡೋಲ್ ಹಾಗೂ ನಿರ್ಭಯ ಸ್ಥಿತಿಯನ್ನು ಮಾಡ್ಕೊಳ್ರಿ. ಯಾಕಂದರೆ ಅಂತಿಮ ಸಮಯದಲ್ಲಿ ಭಯಾನಕ ಸೀನ್ಗಳನ್ನು, ದೃಶ್ಯಗಳನ್ನು ನೋಡಬೇಕಾಗ್ತದೆ. सेकंड पॉइंट, नई राजधानी में ऊंच पद पाने के लिए पढ़ाई पर पूरा ध्यान देना है. ಹೊಸ ರಾಜಧಾನಿಯಲ್ಲಿ ಶ್ರೇಷ್ಠ ಪದವಿಯನ್ನು ಪಡಿಬೇಕು ಅಂತಂದರೆ ಬಾಬಾ ಹೇಳ್ತಾರೆ, ಈ ವಿದ್ಯೆ ಕಡೆಗೆ ಪೂರ್ಣ ಗಮನವನ್ನು ಕೊಡಬೇಕಾಗಿದೆ. ನಾಲೆಜ್ ಇಸ್ ಸೋರ್ಸ್ ಆಫ್ ಇನ್ಕಮ್ ಅಂದ ಮೇಲೆ ವಿದ್ಯೆನೇ ಎಲ್ಲ ಗಳಿಕೆಗೆ ಆಧಾರ ಆಗಿದೆ. ಸತ್ಯುಗಿ ರಾಜಧಾನಿಯಲ್ಲಿ ಹೊಸ ರಾಜಧಾನಿ ಎಲ್ಲಿದೆ? ಇದೇ ಮನಸ್ಸಿನಲ್ಲಿ. ಈ ಮನಸ್ಸಿನಲ್ಲಿ ಸ್ಥಾಪನೆಯಾಗುವ ರಾಜಧಾನಿಯ ರಾಜ ನಾನು. ಮೈಂಡಲ್ಲಿ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ, ಆ ಮನಸ್ಸಿಗೂ ರಾಜ ನಾ ಆತ್ಮ ಇದ್ದೀನಿ. ಅಂದ ಮೇಲೆ ನಾನು ಆತ್ಮ ರಾಜ. ಈ ಮನಸ್ಸಿನಲ್ಲಿ ನಡೆಯುವಂಥ ರಾಜಧಾನಿಯ ಸುಂದರ ದೃಶ್ಯಗಳನ್ನು ನೋಡ್ತಾ ಇದ್ದೀನಿ. ಬಾಬಾ ಕೊಡುವಂಥ ನಾಲೆಜ್ ಬುದ್ಧಿಯಲ್ಲಿದೆ, ಬುದ್ಧಿ ಮನಸ್ಸಿಗೆ ನೆನಪು ಕೊಡಿಸ್ತಾ ಇದೆ, ಅಟೆನ್ಷನ್ ಕೊಡಿಸ್ತಾ ಇದೆ. ಈ ವಿದ್ಯೆಯನ್ನು ನೀನು ಅನುಭವ ಮಾಡು, ಈ ವಿದ್ಯೆಯನ್ನು ಧಾರಣೆ ಮಾಡ್ಕೋ ಅಂತ. ಯಾವ ವಿದ್ಯೆಯನ್ನು? ನಾನು ಆತ್ಮ ಆಗಿರುವಂತಹ ವಿದ್ಯೆ, ನಾನು ಡ್ರಾಮಾದಿಂದ ಪರೆಯಾಗಿರುವಂತಹ ವಿದ್ಯೆ, ನಾನು ಸದಾ ಅಚಲ ಸ್ಥಿತಿಯಲ್ಲಿರುವಂತಹ ವಿದ್ಯೆ ಏನಿದೆ, ಈ ವಿದ್ಯೆ ಈ ಮನಸ್ಸಿಗೆ ನಿರಂತರ ಕೊಡ್ತಾ ಇರಬೇಕು. ಈ ಮನಸ್ಸಿಗೆ ವಿದ್ಯೆಯಲ್ಲಿ ಏಕಾಗ್ರಗೊಳಿಸ್ತಾ ಇರಬೇಕು. ಪಾಸ್ ಹೋಕರ್ ವಿಜಯ ಮಾಲಕ ದಾನ ಬನ್ನ ಹೇ. ಪಾಸ್ ಎದರಲ್ಲಾಗಬೇಕಾಗಿದೆ? ಯಾವ ಘಟನೆ ನನ್ನ ಎದುರುಗಡೆ ಘಟಿಸ್ತಾ ಇದೆ, ಈ ಮನಸ್ಸಿನ ಎದುರುಗಡೆಗೆ ಯಾವುದು ಮಾತುಗಳು ಈ ಮನಸ್ಸಿಗೆ ಕಿವಿಯ ಮೂಲಕ ಕೇಳಿಸ್ತಾ ಇದೆ, ಇದೆಲ್ಲ ಡ್ರಾಮಾದಲ್ಲಿ ನಡೀತಾ ಇದೆ. ನಾನು ಆತ್ಮ ಡ್ರಾಮಾದಿಂದ ಪರೆ ಇದ್ದೀನಿ ಎನ್ನುವಂತಹ ಯಾವುದು ಸ್ಮೃತಿ ಇದೆಯೋ, ಇದೇ ಆ ಘಟನೆಯ ಮೇಲೆ ವಿಜಯ, ಆ ಮಾತಿನ ಮೇಲೆ ವಿಜಯ, ಈ ದೃಶ್ಯಗಳ ಮೇಲೆ ನಾನು ವಿಜಯಿ ಆಗ್ತೀನಿ. ಆ ಘಟನೆ, ಮಾತು, ಆ ದೃಶ್ಯಗಳು ನನಗೆ ಪ್ರಭಾವಿತ ಮಾಡೋದಿಲ್ಲ, ನನಗಿದು ರಿಯಲ್ ಅಂತ ಅನಿಸೋದಿಲ್ಲ. ನನಗೆ ಈ ಸ್ಮೃತಿ ಇರ್ತದ, ನಾ ಆತ್ಮ ಅಚಲ್ ಅಡೋಲ್ ಅವಿನಾಶಿ ಇದ್ದೀನಿ, ಇದು ಡ್ರಾಮಾದಲ್ಲಿ ನಡೀತಾ ಇದೆ ಅಂತ. वरदान, सदा भगवान और भाग्य की स्मृति में रहने वाले सर्वश्रेष्ठ भाग्यवान भव. ಸದಾ ಭಗವಂತ ಹಾಗೂ ಭಾಗ್ಯದ ಸ್ಮೃತಿಯಲ್ಲಿ ಇರುವಂತಹ ಸರ್ವಶ್ರೇಷ್ಠ ಭಾಗ್ಯವಂತರು ಆಗ್ರಿ. संगम युग पर चैतन्य स्वरूप में भगवान बच्चों की सेवा कर रहे हैं. ಸಂಗಮ ಯುಗದಲ್ಲಿ ಚೈತನ್ಯ ರೂಪದಲ್ಲಿ ಭಗವಂತ ಮಕ್ಕಳ ಸೇವೆಯನ್ನು ಮಾಡ್ತಿದ್ದಾರೆ. ಎಷ್ಟು ಸುಂದರ! ಸ್ವಯಂ ಸಾಕ್ಷಾತ್ ಪರಮಾತ್ಮ
ಯಾರು ನಿರಾಕಾರ ಇದ್ದಾರೆ, ಈ ಜಗತ್ತಿನಿಂದ ಪರೆ ಇದ್ದಾರೆ, ಅಂತಹ ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ನಾವು ಚೈತನ್ಯ ಮಕ್ಕಳ ಸೇವೆಯನ್ನು ಮಾಡಲಿಕ್ಕೆ ಚೈತನ್ಯ ರೂಪದಲ್ಲಿ ಸಾಕಾರ ರೂಪದಲ್ಲಿ ಸೃಷ್ಟಿಗೆ ಬಂದಿದ್ದಾರೆ. भक्ति मार्ग में भी सब भगवान की सेवा करते, लेकिन यहाँ चैतन्य ठाकुरों की सेवा स्वयं भगवान करते हैं. कितनी खूबसूरत सुंदर ಹೃದಯಕ್ಕೆ ನಾಟುವಂತಹ ಬಾಬಾರ ಮಹಾವಾಕ್ಯ. ಭಕ್ತಿಯಲ್ಲಿ ಭಗವಂತನಿಗೆ ಠಾಕೂರ್ ಅಂತಾರೆ, ಭಗವಂತನಿಗೆ ಮಾಲಿಕ್ ಅಂತಾರೆ. ಆ ಮಾಲಿಕನ ಸೇವೆ ಮಾಡಿ ತಮ್ಮ ಜೀವನ ಧನ್ಯ ಅನುಭವ ಮಾಡ್ತಾರೆ. ಸಂಗಮ ಯುಗದಲ್ಲಿ ಸ್ವಯಂ ಭಗವಂತ ತಾವು ಠಾಕೂರ್, ಸತ್ಯುಗಿ ರಾಜಧಾನಿಯ ಮಾಲಿಕ್, ತಾವು ಆತ್ಮರ ಸೇವೆ ಮಾಡಲಿಕ್ಕೆ ಬಾಬಾ ಬರ್ತಾರೆ. ಎಷ್ಟು ಸುಂದರ. ಭಕ್ತರು ಭಗವಂತನ ಸೇವೆ ಮಾಡಿ ಧನ್ಯತೆ ಅನುಭವ ಮಾಡ್ತಾರ. ಇಲ್ಲಿ ಭಗವಂತನೇ ಮಕ್ಕಳ ಸೇವೆ. ಸೇವೆ ಹೆಂಗೆ ಮಾಡ್ತಾರ, ನಮ್ಮ ಸೇವೆ ಎಲ್ಲಿ ಮಾಡ್ತಾರಂತ ಈ ಮನಸ್ಸಿಗೆ ಅನ್ನಿಸ್ತದ. ಆದರೆ ಪತೀತ ಜಗತ್ತಿನಲ್ಲಿ ಪತೀತ ಒಂದು ಶರೀರದಲ್ಲಿ ಬಂದು ನಮಗಾಗಿ ಇಷ್ಟು ಶ್ರೇಷ್ಠ ವಿದ್ಯೆಯನ್ನು ಬಾಬಾ ಹೇಳ್ತಾ ಇರೋದು, ಅವರ ವೈಬ್ರೇಷನ್ನ ಮೂಲಕ ನನಗೆ ಆ ದೈವಿ ವೈಬ್ರೇಷನ್ ತುಂಬುತ್ತಾ ಇರೋದು, ಈ ಡ್ರಾಮಾದಿಂದ ಪರೆ ಮಾಡುವ ನಾಲೆಜ್ ಕೊಡೋದು, ಇದೆಲ್ಲವೂ ಕೂಡ ಪರಮಾತ್ಮನ ಒಂದು ಸೇವಾನೇ ಆಗಿದೆ ಮಕ್ಕಳ ಪ್ರತಿ. ಅಮೃತ ವೇಳೆ ಉಠಾತೆ ಹೇ, ಭೋಗ ಲಗಾತೆ ಹೇ, ಸುಲಾತೆ ಹೇ. ಅಮೃತ ವೇಳೆ ಎಬ್ಬಿಸ್ತಾರೆ, ಭೋಗವನ್ನು ಇಟ್ಟು ಭೋಗ ಸ್ವೀಕಾರ ಮಾಡಿಸ್ತಾರೆ, ಮತ್ತು ನಮಗೆ ಪ್ರೇಮದಿಂದ ಮಲಗಿಸ್ತಾರೆ ತಮ್ಮ ಮಡಿಲೊಳಗೆ. रिकॉर्ड पर सोने, रिकॉर्ड पर उठने वाले, ऐसे लाडले सर्वश्रेष्ठ भाग्यवान हम ब्राह्मण है. इसी भाग्य की खुशी में सदा जुड़ते रहो. ಬಾಬಾ ಹೇಳ್ತಾರೆ, ಮೊದಲು ಸಾಕಾರದಲ್ಲಿ ರೆಕಾರ್ಡನ್ನು ಹಾಕಲಾಗ್ತಿತ್ತು. ಮಕ್ಕಳು ಆ ಗೀತೆ ಅನುಸಾರ ಹೇಳ್ತಿದ್ರು, ಗೀತೆ ಅನುಸಾರ ಮಲಗ್ತಿದ್ರು. ಸ್ಟಾರ್ಟಿಂಗ್ ಅಭ್ಯಾಸ ಆಗಲಿಕ್ಕೆ ಬಾಬಾ ಆ ರೀತಿ ಮಾಡಿಸ್ತಿದ್ರು. ಈಗ ಸಂಸ್ಕಾರ ಆಗಿಬಿಟ್ಟಿದೆ, ಅಭ್ಯಾಸ ಆಗಿಬಿಟ್ಟಿದೆ. ಅಡ್ವಾನ್ಸ್ ಸ್ಟೇಜ್ ಮುಟ್ಟಿದ ಮೇಲೆ ರೆಕಾರ್ಡ್ನ ಅವಶ್ಯಕತೆ ಇಲ್ಲ. ಭಲೆ ಯಾವಾಗ ಶುರುವಾತ್ ಅಭ್ಯಾಸ ಇರ್ತದೆ ಆವಾಗ ರೆಕಾರ್ಡಿಂಗ್. ಬಾಬಾ ಹೇಳ್ತಾರೆ, ನೀವು ಎಕ್ಯುರೇಟ್ ಟೈಮ್ ಪರ್ ಮಲಗ್ತೀರಿ, ಭಗವಂತನ ಮಡಿಲೊಳಗೆ ಭಗವಂತನ ಗೀತೆಯನ್ನು ಹಾಡ್ತಾರೆ, ಅದರ ಅನುಸಾರ ಹೇಳ್ತೀರಿ ಅಂತಂದರೆ ಎಷ್ಟು ಶ್ರೇಷ್ಠ ಭಾಗ್ಯವಂತ ಜೀವನ ಈ ಬ್ರಾಹ್ಮಣ ಜೀವನ. ಅಂದಮೇಲೆ ಇದನ್ನು ಸದಾ ನೆನಪಿಟ್ಕೊಡ್ರಿ. ಇದೇ ಖುಷಿಯಲ್ಲಿ ಆಡ್ತಾ ಇದೆ. ಸರಿ, ಬಾಬಾಕ್ಕೆ ಲಾಡ್ಲೆ ಬನೋ ಮಾಯಾಕ್ಕೆ ನಹಿ. ಬಾಬಾರವರ ಮುದ್ದಿನ ಮಕ್ಕಳಾಗ್ರಿ, ಮಾಯೆ ಮುದ್ದಿನ ಮಕ್ಕಳಾಗಬೇಡ್ರಿ. ತಮಗೆ ದೇಹ, ತಮಗೊಬ್ಬ ಬಿ ಕೆ ಸೀನಿಯರ್, ಬಿ ಕೆ ಜೂನಿಯರ್ ಅಂತ ತಿಳ್ಕೊಳ್ಳೋದು ಕೂಡ. ಬಿ ಕೆ ಅರ್ಥಾತ್ ಈ ರೋಲ್, ಶರೀರ, ಇದಕ್ಕಂತರ ಮಾಯೆ ಮಕ್ಕಳಾಗೋದು. ಬ್ರಹ್ಮ ಬಾಬರ ಎದುರುಗಡೆಗೆ ಏನೂ ಇರಲಿಲ್ಲ. ಎದುರುಗಡೆಗೆ ಕೇವಲ ನಿರಾಕಾರ ಬಾಬನ್ನೇ ಆಧಾರ ಇಟ್ಕೊಂಡವರು ಅಭ್ಯಾಸ ಮಾಡಿರೋದು. ಅಂದಮೇಲೆ ನಾವು ಸಹ ಆ ನಿರಾಕಾರ ತಂದೆಯ ಜೊತೆಗೇ ಕನೆಕ್ಟ್ ಆಗಬೇಕಾಗಿದೆ. ಒಂದು ವೇಳೆ ಸ್ವಲ್ಪ ಆದ್ರೂ ನಾವು ಅಕ್ಕೋರಿದ್ದೀವಿ, ಸ್ಟೂಡೆಂಟ್ ಇದ್ದೀವಿ, ಶರೀರ್ ಇದ್ದೀವಿ, ಮನುಷ್ಯ ಇದ್ದೀವಿ, ನಾವು ಪುರುಷಾರ್ಥಿ ಇದ್ದೀವಿ ಅಂತ ಅಂದ್ಕೊಳ್ಳೋದು ಕೂಡ ಮಾಯೆ ಮಗುವಾಗೋದೆ. ಜೋ ಮಾಯಾಕ್ಕೆ ಲಾಡ್ಲೆ ಬಂತೆ ವ ಬಹುತ್ ಲಾಡ್ಕೋಡ್ ಕರ್ತೆ ಹೇ. ಯಾರು ಮಾಯೆ ಮಕ್ಕಳಾಗ್ತಾರೆ, ಲಾಡ್ಕೋಡ್ ಮಾಡೋದು ಅರ್ಥಾತ್ ಭಾಳ ನಟ್ಖಟ್, ಭಾಳ ನಖರ, ಪುರುಷಾರ್ಥವನ್ನು ಮಾಡೋದಿಲ್ಲ, ಪುರುಷಾರ್ಥ ಮಾಡ್ತಿರುವಂತಹ ಆ್ಯಕ್ಟಿಂಗ್ ಮಾಡ್ತಾರಷ್ಟೇ. ಶೋ ಆಫ್ ಕರ್ತೆ ಹೇ. ಸ್ವಯಂ ಪುರುಷಾರ್ಥಿಯಾಗಿ ಅಥವಾ ತಮ್ಮನ್ನು ತಾವು ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತಿ ಮಾಡ್ಕೊಳ್ಳೋದಿಲ್ಲ, ಆದರೆ ಆ ಪುರುಷಾರ್ಥ ಮಾಡ್ತಿದ್ದೀವಿ ಅನ್ನುವಂಥ ಆ್ಯಕ್ಟಿಂಗ್ ಮಾತ್ರ ಮಾಡ್ತಾರೆ. ಮಾಯಾ ಆ ರೀತಿ ಅವ್ರ ಕಡೆಯಿಂದ ಮಾಡಿಸ್ತದೆ, ಲಾಡ್ಕೋಡ್ ಮಾಡಿಸ್ತಾರೆ. ಕೆಲವು ಮಕ್ಕಳು ಇರ್ತಾರೆ ಭಾಳ ನಟ್ಕಟ್, ಎಲ್ಲ ಕೆಲಸ ನಾವು ಮಾಡಿವನ್ನೋರಂಗ ಮಾತಿನ ಮೂಲಕ ಆ್ಯಕ್ಟಿಂಗ್ ಮಾಡಿ ಮಾಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು ಕೆಲಸ ಅಂತೂ ಏನೂ ಮಾಡೋದಿಲ್ಲ. ಕೆಲವು ಮಕ್ಕಳು ಗುಪ್ತ ರೂಪದೊಳಗೆ ಏನು ಹೇಳದೆ ಕೇಳದೆ ಸಮಜ್ದಾರಿಯಿಂದ ಮನೆಯೊಳಗೆ ಎಷ್ಟೊಂದು ಸಣ್ಣ ಸಣ್ಣ ಮಕ್ಕಳು ಹೆಲ್ಪ್ ಮಾಡ್ತಿರ್ತಾರೆ. ಕೆಲವ್ರು ಬರೀ ನಕರಾನೇ ಮಾಡ್ತಿರ್ತಾರೆ. ಹಂಗೆ ಇಲ್ಲಿಯೂ ಕೂಡ ತಮಗೆ ರೋಲ್ ಕಾನ್ಷಿಯಸ್ಸಲ್ಲಿ ಅನುಭವ ಮಾಡ್ತಾರಂದ್ರೆ ಜರೂರು ಮಾಯೆ ಮಕ್ಕಳು. ಮಾಯೆ ಮಕ್ಕಳಂದ್ಮೇಲೆ ಅವ್ರು ಯಾವಾಗಲೂ ಲಾಡ್ಕೋಡ್, ಪುರುಷಾರ್ಥ ಮಾಡ್ದಂಗೆ ಸೇವೆ ಮಾಡ್ದಂಗೆ ಮಾಡ್ತಾರೆ, ಆದರೆ ಅವರಿಂದ ಏನೂ ಜಮಾ ಆಗೋದಿಲ್ಲ. स्लोगन, अपने हर्षित मुख चेहरे से सर्व प्राप्तियों की अनुभूति कराना सच्ची सेवा है. ಅಂಡರ್ಲೈನ್, ನಿಜವಾದ ಸೇವಾ ಶಬ್ದದಿಂದ ಶೋ ಮಾಡಿ ಮಾಡುವಂಥದ್ದಲ್ಲ. ಎಷ್ಟೆಷ್ಟು ಹರ್ಷಿತ ಮುಖಿ ಯಾವಾಗಿರೋಕ್ಕೆ ಸಾಧ್ಯ? ನನಗೇನು ಪಾರ್ಟ್ ಸಿಕ್ಕಿದೆ ಆತ್ಮನಿಗೆ, ಯಾವ ಥರದ ಪಾರ್ಟ್, ಪೇಷಂಟ್ ಆಗುವ ಪಾರ್ಟ್ ಇರ್ಬೋದು, ಏನೇ ಪಾರ್ಟ್ ಇರಲಿ, ಆ ಪಾರ್ಟ್ ಪ್ರತಿ ಎಕ್ಸೆಪ್ಟೆನ್ಸ್. ಏನು ಪಾರ್ಟ್ ಇದೆ, ಸ್ಕ್ರಿಪ್ಟೆಡ್ ಇದೆ,
ಬಾಬಾಗೆ ಪಸಂದಿದೆ, ಬಸ್ ನನಗೂ ಪಸಂದ್. ಹೀಗೆ ಅವ್ರು ಮಾತ್ರ ಹರ್ಷಿತ್ ಇರ್ಲಿಕ್ಕೆ, ಎಕ್ಸೆಪ್ಟೆನ್ಸ್ ಇದ್ದಾಗ ಮಾತ್ರ ಹರ್ಷಿತ್ ಮುಖಿಯಾಗಿರ್ಲಿಕ್ಕೆ ಸಾಧ್ಯ. ಯಾರು ಹರ್ಷಿತ್ ಮುಖಿ ಚೆಹರೆಯಿಂದ ಸರ್ವ ಪ್ರಾಪ್ತಿಗಳ ಅನುಭೂತಿ ಮಾಡಿಸ್ತಾರೋ ಇದೇ ಸತ್ಯ ಸೇವಾ ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತಿಶಾರೆ ಇವತ್ತು ಮೊದಲನೇದು ತಿಂಗಳಿನ ಮೊದಲನೇ ದಿನ ಅಶರೀರಿ ವ ವಿದೇಹಿ ಸ್ಥಿತಿ ಕಾ ಅಭ್ಯಾಸ ಬಡಾವೋ. ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ಹೆಚ್ಚಿಸ್ಕೊಡ್ರಿ. ಅಶರೀರಿ ಬನ್ನ ಅರ್ಥಾತ್ ಆವಾಜ್ ಸೆ ಪರೆ ಹೋ ಜಾನ. ಅಶರೀರಿ ಆಗೋದು ಅಂದರೆ ಶಬ್ದದಿಂದ ಪರೆ. ಶಬ್ದದಿಂದ ಪರೆ ಅರ್ಥಾತ್ ಸಂಕಲ್ಪದಿಂದ, ಮೈಂಡಿಂದ ಪರೆ. ಅರ್ಥಾತ್ ನನ್ನ ನಿರಾಕಾರಿ ಮೂಲವತನದಲ್ಲಿ ಮೂಲ ಆತ್ಮಿಕ್ ಸ್ಥಿತಿಯಲ್ಲಿ ಸ್ಥಿತ ಆಗೋದು. ಶರೀರ ಹೇ ತೋ ಆವಾಜ್ ಹೇ. ರೋಲ್ ಕಾನ್ಷಿಯಸ್ ಇದ್ದೀವಿ, ಶರೀರ ಅನ್ಕೋತೀವಿ, ತೋ ಅಲ್ಲಿ ಶಬ್ದ ಇದೆ, ಈ ಡ್ರಾಮಾದಲ್ಲಿದ್ದೀವಿ ಅಂತ ಅರ್ಥ. ಶರೀರ ಸೆ ಪರೆ ಹೋ ಜಾವೋ ತೋ ಸೈಲೆನ್ಸ್. ಶರೀರನೇ ಇಲ್ಲ ಅಂದಮೇಲೆ ಏನಿದೆ? ಶರೀರ ಇಲ್ಲ, ಈ ಡ್ರಾಮಾ ಇಲ್ಲ, ಡ್ರಾಮಾ ನೆನಪಿಲ್ಲ ಅಂದರೆ ಏನು ಉಳಿತದ? ಕೇವಲ ಆತ್ಮ ಅರ್ಥಾತ್ ಸೈಲೆನ್ಸ್. ಏಕ್ ಸೆಕೆಂಡ್ ಮೇ ಸರ್ವಿಸ್ಗೆ ಸಂಕಲ್ಪಮೇ ಆಯೆ. ಸೆಕೆಂಡೊಳಗೆ ಸೇವೆಯ ಸಂಕಲ್ಪದಲ್ಲಿ ಬರಲಿ. ಏಕ್ ಸೆಕೆಂಡ್ ಮೇ ಸಂಕಲ್ಪ ಸೆ ಪರೆ ಸ್ವರೂಪ ಮೇ ಸ್ಥಿತ ಹೋ ಜಾಯೆ. ಸಂಕಲ್ಪ, ಸೇವೆಗಾಗಿ ಸಂಕಲ್ಪದ ಅವಶ್ಯಕತೆ ಇದೆ, ಅದು ಶುದ್ಧ ಸಂಕಲ್ಪ. ಒಂದು ಸೆಕೆಂಡ್ನಲ್ಲಿ ಸೇವೆಯೊಳಗೆ ಬನ್ನಿರಿ. ಸೆಕೆಂಡೊಳಗೆ ಸೇವಾ ಮುಗೀತು. ಬಾಬಾ ಅಂತಾರೆ ನಿಮ್ಮ ನಿರಾಕಾರಿ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗ್ರಿ, ಅಶರೀರಿ ಆಗಬೇಡ್ರಿ. जब यह ड्रिल पक्की होगी तब सभी परिस्थितियों का सामना कर सकेंगे. ವಿಶೇಷ ಅಂಡರ್ಲೈನ್. ಯಾವಾಗ ಈ ಅಭ್ಯಾಸ ಪಕ್ಕಾ ಆಗ್ತದೋ, ಸೆಕೆಂಡಲ್ಲಿ ನಿರಾಕಾರಿ ಅಶರೀರಿ ಸ್ಥಿತಿ, ಸೆಕೆಂಡಲ್ಲಿ ಈ ಡ್ರಾಮಾದಲ್ಲಿ ಬಂದು ಡ್ರಾಮಾದ ಪ್ರತಿ ಏನು ಸೇವಾ ಮಾಡಬೇಕಾಗಿದೆ ಸೇವೆ ಮುಗೀತು. ನೆಕ್ಸ್ಟ್ ಸೆಕೆಂಡಲ್ಲಿ ಪರಮಧಾಮ್ ಅಶರೀರಿ ಅವಸ್ಥಾ. ಈ ರೀತಿ ಎಷ್ಟು ಈ ಡ್ರಿಲ್ ಅಭ್ಯಾಸ ಮಾಡ್ತೀರಿ ಅಷ್ಟಷ್ಟು ಎಂಥದ್ದೇ ಪರಿಸ್ಥಿತಿ ಬರಲಿ ಡ್ರಾಮಾದೊಳಗೆ, ಈ ರೋಲ್ನ ಎದುರುಗಡೆ ಬಾಬಾ ಹೇಳ್ತಾರೆ ಎಂದಿಗೂ ಕೂಡ ನೀವು ಅಲಗಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಸಹಜವಾಗಿ ಪಾರ್ ಮಾಡ್ತೀರಿ, ಪರಿಸ್ಥಿತಿಯನ್ನು ಎದುರಿಸುವಂಥವ್ರು ಆಗ್ತೀರಿ ಅಂತಾರೆ ಬಾಬಾ. ಅದಕ್ಕಾಗಿ ಅಶರೀರಿಯಾಗುವ ಅಭ್ಯಾಸವನ್ನು ಪ್ರತಿ ಕ್ಷಣ ಕುಂತರು ನಿಂತರು ಈ ಅಭ್ಯಾಸವನ್ನು ಮಾಡ್ತಾ ಇದ್ವಿ ಅಂತಂದರೆ ಜರೂರ್ ನಮಗೆ ನಮ್ಮ ಒಂದು ಮೂಲ ಸ್ಥಿತಿಯ ಅನುಭೂತಿ ಆಗ್ತದೆ. ಈ ಡ್ರಾಮಾ ಅಂತ ಸಹಜ ಸಾಕ್ಷಿಯಾಗಿ ನೋಡುವ ಅಭ್ಯಾಸವೂ ಕೂಡ ಹೆಚ್ಚಾಗ್ತದೆ. ಓಂ ಶಾಂತಿ.